ಸೊ ಈಗ ಪ್ರಜ್ವಲ್ ಎಲ್ಲಿ ಅನ್ನುವಂಥ ಹುಡುಕಾಟ ಒಂದು ನಡೀತಾ ಇದೆ. ಆದರೆ ಇನ್ನೊಂದು ಕಡೆಗೆ ಕೇಳುತ್ತಾ ಇದ್ದವರಿಗೆ ದುಡ್ಡು ಎಲ್ಲಿಂದ ಹೋಗ್ತಾ ಇದೆ, ಹೇಗೆ ಅಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ಮಾತ್ರ ಬರ್ತಾ ಇಲ್ಲ. ಬಟ್ ಈಗ ಹೊಸ ಅಸ್ತ್ರವನ್ನ SIT ಅವರು ಮಾಡ್ತಾ ಇದ್ದಾರೆ ದೇಶಕ್ಕೆ ಕರೆತರೋಕೆ. ಹೇಗೆ ಅಂತಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸದ ಹೊರತು ಯಾವುದೇ ಅವಕಾಶಗಳು ಇಲ್ಲ. ಅದಂತೂ ಇದೆ, ಯಾಕಂದ್ರೆ ರೆಡ್ ಕಾರ್ನರ್ ನೋಟಿಸ್ ಮೂಲಕವಾಗಿ. ಅದರ ಬದಲಾಗಿ ಈಗ ಬ್ಯಾಂಕ್ ಅಕೌಂಟ್ ಅನ್ನ ಸೀಸ್ ಮಾಡಲು SIT ಅವರು ಮುಂದಾಗಿದ್ದಾರೆ. ಪ್ರಜ್ವಲ್ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಹಣ ಬೆಂಗಳೂರಿನಿಂದ ಸಂದಾಯ ಆಗ್ತಾ ಇದೆ ಅನ್ನೋ ಮಾಹಿತಿ. ಹೀಗಾಗಿ ಕೋರ್ಟ್ ಅನುಮತಿಯನ್ನ ಪಡೆದು ಬ್ಯಾಂಕ್ ಅಕೌಂಟ್ಗೆ ಸೀಸ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಪ್ರಜ್ವಲ್ನ ಕಟ್ಟಿ ಹಾಕಲು SIT ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತೆ. ಸೊ ಅವರ ಅಕೌಂಟಿಗೆ ಎಷ್ಟು ದುಡ್ಡು ಆಗ್ತಾ ಇದೆ ಅಂತಂದಾಗ ಅವರು ಎಲ್ಲಿ ಅದನ್ನ ಡ್ರಾ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬ್ಯಾಂಕ್ ಮೂಲಕವಾಗಿ ಸಿಗುತ್ತೆ ಅಲ್ಲ. SITಗೆ ಅದು ಸಿಗ್ತಾ ಇಲ್ವಾ? ಬರೀ ಅಕೌಂಟಿಗೆ ಜಮಾ ಆಗ್ತಾ ಇರೋದು ಬೇರೆ. ಓಕೆ, ಹಾಗಿದ್ದಾಗ ಕ್ಯಾಶ್ ವಿಡ್ರಾವಲೇ ಆಗ್ತಿಲ್ವಾ? ಅಮೌಂಟಲ್ಲಿ ಎಲ್ಲೂ ಟ್ರಾನ್ಸ್ಫರೇ ಆಗ್ತಿಲ್ವಾ? ಅವರೆಲ್ಲೂ ಬಳಕೆನೇ ಮಾಡ್ಕೊಳ್ತಾ ಇಲ್ವಾ? ನನ್ನ ಸಹೋದ್ಯೋಗಿಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, SIT ಅವರಿಗೆ ದುಡ್ಡು ಪ್ರಜ್ವಲ್ ಅವರ ಅಕೌಂಟಿಗೆ ಸಂದಾಯ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗೋದಾದ್ರೆ ಅದನ್ನ ವಿಡ್ರಾ ಕೂಡ ಮಾಡಬೇಕಲ್ಲ. ಬರೀ ಸಂದಾಯ ಆದ ಮಾತ್ರಕ್ಕಾಗೋದಿಲ್ಲ, ಅದನ್ನ ವಿಡ್ರಾ ಕೂಡ ಮಾಡ್ಕೊಳ್ಬೇಕಲ್ಲ. ಅದ್ರ ಬಗ್ಗೆ ಏನಾದರೂ SITಗೆ ಮಾಹಿತಿ ಸಿಗ್ತಾ ಇದೆಯಾ? ಎಲ್ಲಿ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲಿ ಅದರ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಈ ಮಾಹಿತಿ ಏನೂ ಸಿಗ್ತಾ ಇಲ್ವಾ SIT ಅವರಿಗೆ? ಖಂಡಿತ ಅರುಣ್, ಯಾಕೆಂದರೆ ಈ ಅನುಮಾನ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಯಾಕೆಂದರೆ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳು ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. SIT ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿ. ಆದರೆ ಈ ಸಂದಾಯ ಮಾಡಿದಂಥ ಹಣವನ್ನು ಎಲ್ಲಿ ವಿತ್ಡ್ರಾ ಮಾಡ್ತಾ ಇದ್ದಾರೆ, ಜೊತೆಗೆ ಯಾರ ಅಕೌಂಟಿಂದ ಇದು ವಿತ್ಡ್ರಾ ಆಗ್ತಾ ಇದೆ, ಎಲ್ಲ ಮಾಹಿತಿಗಳನ್ನು ಕೂಡ ಅವರ ಲೊಕೇಟ್ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ SIT ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆತನ ಜೊತೆಯಲ್ಲಿ ಇದ್ದಂಥವ್ರು, ಜೊತೆಗೆ ಆತನಿಗೆ ಸಹಾಯ ಮಾಡ್ತಾ ಇದ್ದಂಥವ್ರು ಯಾರು, ಇದೆಲ್ಲ ಮಾಹಿತಿಗಳು ಕೂಡ SIT ಅಧಿಕಾರಿಗಳಿಗೆ ಈಗಾಗಲೇ ಗೊತ್ತಿರುವಂಥ ವಿಚಾರ. ಆದರೆ ಅದನ್ನು ಬಹಿರಂಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ SIT ಅಧಿಕಾರಿಗಳಿಗೆ. ಯಾಕೆಂದರೆ ಅದು ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಬೇರೆ ರೀತಿಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಬಹಿರಂಗ ಮಾಡಿಲ್ಲ. ಆದರೆ ರೆಡ್ ಕಾರ್ನರ್ ನೋಟಿಸ್ ಏನಾದರೂ ಇಶ್ಯೂ ಮಾಡಿದ್ರೆ ತಕ್ಷಣವೇ ಅವರನ್ನು ಬಂಧನಕ್ಕೊಳಪಡಿಸೋದು ಪ್ರಕ್ರಿಯೆಗಳೇನಿರುತ್ತೆ, ಆ ಪ್ರಕ್ರಿಯೆಗಳಿಗೆ ಇದೆಲ್ಲ ಸಹಾಯ ಆಗುತ್ತೆ ಅಂತೇಳಿ ಈಗಾಗಲೇ ಅವರ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಜೊತೆಗೆ ಎರಡು ಪ್ರಮುಖವಾಗಿ ಈಗ ಸಿಗ್ತಿರೋಂಥ ಮಾಹಿತಿ ಪ್ರಕಾರ ಏನಂದರೆ ಚಾರ್ಜ್ ಶೀಟ್ ಆಗಿ ರೆಡ್ ಕಾರ್ನರ್ ನೋಟಿಸ್ ಆಗಿ ಅದೆಲ್ಲ ಪ್ರೊಸೆಸ್ಗಳು ಪ್ರಾರಂಭ ಆಗಬೇಕು, ಅದೆಲ್ಲ ಮುಗಿಬೇಕು ಅಂದರೆ ಕನಿಷ್ಠ 40ರಿಂದ 50 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಕಾಲಾವಕಾಶ ಬೇಕಾದ ಹಿನ್ನೆಲೆಯಲ್ಲಿ ಬೇರೆ ರೀತಿ ಏನಾದರೂ ಟ್ಯಾಕಲ್ ಮಾಡ್ಬೋದಾ, ಅಂದರೆ ಅವ್ರನ್ನ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿಸುವಂಥದ್ದು, ಆರ್ಥಿಕವಾಗಿ ಕಟ್ಟಾಕುವಂಥ ಪ್ರಯತ್ನಗಳು, ಈ ರೀತಿ ಏನಾದರೂ ಮಾಡ್ಬೋದಾ ಅಂತೇಳಿ SIT ಅಧಿಕಾರಿಗಳು ಈ ರೀತಿಯ ಪ್ಲಾನ್ಗಳನ್ನು ಮಾಡ್ತಾ ಇರೋವಂಥದ್ದು. ಅಂದರೆ ಹಣ ಸಂದಾಯ ಆಗಿರೋವಂಥದ್ದು, ಜೊತೆಗೆ ಅವರ ಅಕೌಂಟ್ಗಳನ್ನ ಡೀಟೇಲ್ಸ್ಗಳನ್ನು ಪಡೆದುಕೊಂಡಿರೋವಂಥದ್ದು, ಆ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಜೊತೆಗೆ ಪ್ರಜ್ವಲ್ ಮೇಲೆ ಈಗಾಗಲೇ 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಈ ಎಲ್ಲ ಮಾಹಿತಿಗಳನ್ನು ಕೂಡ ಏನು ಕೋರ್ಟ್ನ ಗಮನಕ್ಕೆ ತರುವಂಥದ್ದು, ಕೋರ್ಟ್ನ ಗಮನಕ್ಕೆ ತಂದು ಆ ಮೂಲಕ ಅಕೌಂಟ್ ಫ್ರೀಸ್ ಮಾಡಲಿಕ್ಕೆ ಈ ಪ್ರಯತ್ನಗಳನ್ನು SIT ಮಾಡ್ತಾ ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಮೊದಲ ಬಾರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ವಿಚಾರದಲ್ಲಿ. ಸೊ ಏನ್ ಮಾತನಾಡಿದ್ದಾರೆ ಅವರು? ಇಲ್ಲಿಯವರೆಗೂ ಕೂಡ ಅವರು ಮೌನಕ್ಕೆ ಶರಣಾಗಿದ್ರು, ಆಚೆ ಎಲ್ಲೂ ಬಂದಿರಲಿಲ್ಲ. ಇವತ್ತು ಅವರು ಹುಟ್ಟುಹಬ್ಬ 91 ವರ್ಷ ಮುಗಿಸಿ 92ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಪ್ರಜ್ವಲ್ ಕೇಸಲ್ಲಿ ದೇವೇಗೌಡರ ಮೊದಲ ಪ್ರತಿಕ್ರಿಯೆ ಈಗ ಬರ್ತಾ ಇದೆ. ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಕುತಂತ್ರ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ಪ್ರಜ್ವಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿ, ಪ್ರಜ್ವಲ್ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಸೊ ಜೂನ್ 4ರಂದು ಎಲ್ಲವನ್ನು ಮಾತನಾಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಮೊದಲ ಪ್ರತಿಕ್ರಿಯೆಯನ್ನ ಪ್ರಜ್ವಲ್ ವಿಚಾರದಲ್ಲಿ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣರು ಹೊರಗಡೆ ಹೋಗಿದ್ದಾರೆ. ಆ ಘಟನೆ ಬಗ್ಗೆ ಕುಮಾರಸ್ವಾಮಿಯವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ, ಈ ದೇಶದ ನೆರೆದ ಕಾನೂನು ಏನಿದೆಯೋ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಹೇಳಿದ್ದಾರೆ. ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ. ಇದರಲ್ಲಿ ಯಾರ್ಯಾರು
ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು. ನ್ಯಾಯ ಜನತೆಗೆ ಸಿಗಬೇಕು. ಯಾವ ಹೆಣ್ಮಕ್ಳು ಇದರಿಂದ ಮೊದಲ ಬಾರಿಗೆ ಮೌನವನ್ನು ಮುರಿದು ದೇವೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ, ಹಾಗಾಗಿ ದೇವಸ್ಥಾನಕ್ಕೆ ಇವತ್ತು ತೆರಳಿದ್ರು. ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಅವರು ಮಾತನಾಡಬೇಕು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಅವರು ಮಾತನಾಡಿದ್ದಾರೆ. ಇಲ್ಲಿಯವರೆಗೂ ಅವರು ಯಾವ ರಿಯಾಕ್ಷನ್ ಕೂಡ ಕೊಟ್ಟಿರಲಿಲ್ಲ, ಆಚೆನೂ ಕೂಡ ಬಂದಿರಲಿಲ್ಲ.